ಯಾಕಂದರೆ ತಮಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಿದ ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು. ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು. ಅದಕ್ಕೆ ಇವತ್ತೆಲ್ಲರೂ ಇಡೀ ನಮ್ಮೆಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ, ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಬಂದಂದ್ರೆ 2 ದಿವಸದಿಂದ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಇದೇನು ಘಟನೆ ಆಗಿತ್ತಲ್ಲ, ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಕೊಡೋದು ಹೇಳಿದ್ವಿ. ಅಂದರೆ ನಾವು ಪೊಲೀಸರಿಗೂ ಹೇಳಿದ್ದೀವಿ, ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀವಿ. ಸೊ ಎಲ್ಲ ವರದಿ ಆಧರಿಸಿ ಇವತ್ತು ವರದಿ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಮೊನ್ನೆ ನಡೆದಂಥ ಆಪಾದನೆ ಪೂಜ್ಯರ ಮೇಗಿತ್ತು, ಅದು ಸಂಪೂರ್ಣವಾದಂಥ ಸುಳ್ಳಿದೆ ಅಂತೇಳಿ ಪ್ರೂವ್ ಆಗಿದೆ. ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು, ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು. ಅಂದರೆ ಎಲ್ಲ ಅಂದರೆ ಒಬ್ಬರು ಮಠಾಧೀಶ ಮಾಡಿದ್ರು ಎಲ್ಲ ಮ್ಯಾಗೂ ಈ ಥರ ಅಪವಾದ ಬರ್ತಾಯಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜ್ಯರಿಗೆಲ್ಲ ಅಂಥೇಳಿ. ಅದಕ್ಕೆ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಆಪಾದನೆ ಮುಕ್ತಾಗಿದ್ದರು, ಅದು ಆಪಾದ ಸುಳ್ಳಿದೆ. ಮತ್ತು ನಾವು ಪೊಲೀಸರಿಗೂ ಹೇಳಿದ್ದೀವಿ, ಅಕಸ್ಮಾತ್ ಅವತ್ತು ಕುಡಿದು ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆನೂ ಮುಂದೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೂ, ಆ ಥರ ಏನಾರು ತಪ್ಪು ಮಾಡಿದರೆ ಅವ್ರ ಮ್ಯಾಗೂ ಕ್ರಮ ತೊಗೋಬೇಕಂತ ಹೇಳಿ ನಾವು ಪೊಲೀಸರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು. ಅದಕ್ಕೆ ಈ ಇಶ್ಯೂ ಶಾಂತವಾಗಿ ಇವತ್ತು ಮುಗ್ದೈತಿ. ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸಬೇಕು. ಪೂಜ್ಯರು ಅಂದರೆ ಅವ್ರ ಮ್ಯಾಗ ಏನೂ ಆ ಥರ ಆಪಾದನೆ ಇಲ್ಲ, ಅವರು ನಿರಪರಾಧಿ ಅಂಥೇಳಿ ಈ ಥರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯಿತು, ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರು ಅಂದರೆ ಮಲ್ಲನಗೌಡ್ರು ಇರ್ಬೋದು, ಕೆಂಪಣ್ಣ ಮುದೋಳು ಇರ್ಬೋದು, ಶಿವಬಸು ಜುಂಜುರಾಡ್ ಇರ್ಬೋದು, ಮಾಂತೇಶ್ ಕುಡ್ಚಿ, ಪರಗೌಡ್ರು, ಸತ್ಯಪ್ಪ, ಎಲ್ಲರೂ ಹಿರಿಯರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು. ಅಂದರೆ ಇದು ಮುಂದುವರಿಬಾರ್ದು, ಇದು ಇಲ್ಲೇ ಬಗೆರ ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬರ್ತೈತಿ, ಇಡೀ ಮಠಾಧೀಶಗೂ ಕೆಟ್ಟ ಹೆಸರು ಬರ್ತದೆ. ಎಲ್ಲ ನಾನು ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತನ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಧನ್ಯವಾದ ಹೇಳ್ತೀನಿ. ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಶ್ರೀಗಳು ಹೇಳ್ತಾರೆ. ಎಲ್ಲ ಪೂಜ್ಯರಲ್ಲಿ ಶರಣಗಳನ್ನು ಹೇಳ್ತಾ, ಇಲ್ಲಿಯವರೆಗೆ ಶಾಸಕರು ಮನ್ನಿಯ ಪ್ರಕರಣ ಕುರಿತು ಸಮಗ್ರವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ. ಅದೊಂದು ಕೆಟ್ಟ ಬೆಳವಣಿಗೆ. ನಾವೆಲ್ಲ ಮಠಾಧಿಪತಿಗಳು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಇಂಥ ಘಟನೆ ಮರುಕಳಿಸದಿರಲಿ, ಯಾರೇ ತಪ್ಪಿಸ್ತರಿರಲಿ, ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶಗಳಿರ್ತವೆ. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕಾರ್ಯವನ್ನು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಕಳಂಕ, ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು. ಮನುಷ್ಯನಿಗೆ ಕಳಂಕ ಅಂತಂದರೆ ಅದೊಂದು ಸಾವಿದ್ದಂಗೆ. ಆದರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಹೊರಗೆ ಬಂದಿರೋದು, ಇಲಾಖೆಯ ತನಿಖೆಯಿಂದ ಅದು ದೃಢಪಟ್ಟಿರೋದು ಭಾಳ ಸಮಾಧಾನಕರ ಸಂಗತಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು. ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ. ಸಮಾಜ ಧಾರ್ಮಿಕವಾದಂಥ, ಆಧ್ಯಾತ್ಮಯುತವಾಗಿ, ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಿ, ಎಲ್ಲರೂ ನೀತಿವಂತರಾಗಲಿ, ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನ್ಯಗಳಿಂದ ನಡೀತಾ ಇದೆ. ಅದು ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಯ್ಯನಮ್ಮ. ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಶಾಸಕರಲ್ಲೂ ಕೂಡ ಶರಣೆಂದು ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಶಿವಾಪುರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಶರಣೆಂದು ಇವತ್ತಿನ ದಿವಸ ನಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು, ಕಳಂಕವನ್ನು ಎಲ್ಲರ ಪೂಜ್ಯರು, ಶಾಸಕರು ಮತ್ತು ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಮುಖಂಡರು ಕೂಡಿ ಇದು ಈ ಆಪಾದನೆಯನ್ನು, ಕಳಂಕಿತವನ್ನು ತೊಳೆದು ಹಾಕಿದ್ದಕ್ಕೆ ನಾನು ಅವರಿಗೆ ಮನಃಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತು ಈ ರೀತಿ ಘಟನೆ ನಡೆದಿರೋದು ನೋವಾಗಿರ್ತಕ್ಕಂಥ ಸಂಗತಿ ಆದರೂ ಕೂಡ ಎಲ್ಲರೂ ಕೂಡ ಅದನ್ನು ನನ್ನನ್ನು ದೋಷಮುಕ್ತನಾಗಿ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತೇನೆ. ಶರಣ.
ಕೃಷ್ಣ ಅಷ್ಟೇ ಶಾರ್ಟಾಗಿ ಕೇಳಿಬಿಟ್ಟದ ಮತ್ತು ಇಲ್ಲಂದ್ರೆ ಮುಗಿಸಿದ ಮತ್ತೆ ಅದೇ ಮಟ್ಟಕ್ಕೆ ಏನಾಗುತ್ತೆ ಈಗ ಅದನ್ನು ಈಗ ಪೂಜ್ಯರಿಗೆ ಕಳಂಕ ಹೊತ್ಕೊಂಡು ಆಪಾದನೆ ಹೊತ್ಕೊಂಡು ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತೆ ಅಂತ ಪೂಜ್ಯರು ಅವತ್ತು ಹೊರಗೆ ಬಂದ್ರೆ ಯಾಕಂದ್ರೆ ಭಾಳ ಜನ ಸೇರಿದ್ರು ಮತ್ತು ಪೊಲೀಸ್ರಿಗೂ ಸಮಸ್ಯೆ ಆಗ್ತೈತೆ ಅಂತೇಳಿ ಅದಕ್ಕೋಸ್ಕರ ಅವರು ಬಂದರು ಅಂದ್ರೆ ಅಲ್ಲೇ ಇರಬೇಕಂತ ಉದ್ದೇಶ ಇತ್ತು ಆದರೆ ಪೊಲೀಸರು ಅಂದರು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆದಾಗ ಗೋಕಾಕ್ ಪೂಜ್ಯರಿಗೆ ಪೊಲೀಸರ ಫೋನ್ ಮಾಡಿ ಅಚ್ಚಾರ ಹಿಂಗೆ ಐತೆ ಅಂದಾಗ ಅಚ್ಚಾರ ಇಲ್ಲಿ ಬಂದಿರಂದರು ಈಗೆಲ್ಲ ಅಂದರೆ ಕಳಂಕ ಅಂದರೆ ಅದೆಲ್ಲ ನಿರಪರಾಧಿ ಅಂತೇಳಿ ಆಗೈತಿ ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಪೂಜ್ಯರು ಮಠಕ್ಕೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಮುಂದೆ ಎಲ್ಲರೂ ಅವ್ರು ಹೇಳಿದರು ತಾವೆಲ್ಲರೂ ಎಲ್ಲ ಪೂಜ್ಯರು ಇಷ್ಟು ಇದ್ದಂಥ ಪೂಜ್ಯರು ಗ್ರಾಮ ಹಿರಿಯರು ಶಾಸಕರು ನೀವೆಲ್ಲ ಏನು ನಿರ್ಣಯ ತೋದ್ರಿ ಆ ನಿರ್ಣಯಕ್ಕೆ ಬದ್ಧವಾಗಿದ್ದರು ಆದಷ್ಟು ಬೇಗನೆ ಮಠಕ್ಕೆ ಹೋಗಿ ಪೂಜೆ ಪುರಸ್ಕಾರ ಪ್ರಾರಂಭ ಮಾಡ್ತಾರೋ ಮತ್ತೆಲ್ಲ ನಮ್ಮ ಶಿವಾಪುರ ಮುಖಂಡರಿಗೆ ಭಕ್ತರಿಗೆ ನಮ್ಮ ವಿನಂತಿ ತಾವೆಲ್ಲರೂ ಸಹಕಾರ ಕೊಡಬೇಕು ಇದನ್ನು ಭಾಳ ದೊಡ್ಡದು ಏನು ಇಶ್ಯೂ ಆಗಿದೆ ಇಲ್ಲಿ ಮುಗಿಸ್ಬೇಕಂತ ಹೇಳಿ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಹಾಂ ಸರ್, ಈಗ ಸಂಬಳ ಮೇಲೆ ಸುಳ್ಳು ಅಪವಾದ ಮಾಡಿ ಗದ್ದಲ ಎಬ್ಸ್ಯಾರಲ್ರಿ ಅವ್ರ ಮೇಲೆ ಕಾನೂನು ಕ್ರಮ ಏನು ತಗೋದು? ಇಲ್ಲ, ನಾನು ಪೊಲೀಸರಿಗೆ ಅದೇ ಹೇಳಿ 2 ದಿವಸನಾಗ ರಿಪೋರ್ಟ್ ಕೊಟ್ಟರು ಸುಳ್ಳು ಐತಂತ. ಆದರೂ ಈ ಘಟನೆ ಯಾಕೆ ನಡೀತು ಏನೈತೆ ಅದನ್ನು ಎನ್ಕ್ವೈರಿ ಮಾಡೋದು ಹೇಳಿದ್ರು. ಅದು ಎನ್ಕ್ವೈರಿ ಬರಲ್ಲ ಬಂದ ನಂತರ ಆಮೇಲೆ ಕ್ರಮ ಕಂಪ್ಲೇಂಟ್ ಮಾಡೋಣ. ಅದೇ ಅಂದ್ರೆ ರಿಪೋರ್ಟ್ ಬಂದ ನಂತರ ಮುಂದಿನ ಆ್ಯಕ್ಷನ್. ಓಕೆ, ಎಲ್ಲರಿಗೂ ಧನ್ಯವಾದ.